ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಚೆನ್ನಾಗಿದ್ದೀರಾ? ಆನಂದವಾಗಿದ್ದೀರಾ? ಆರೋಗ್ಯವಾಗಿದ್ದೀರಾ? ಸಮಾಧಾನಕರವಾಗಿದ್ದೀರಾ? ನಿದ್ದೆಯಿಂದ ಎದ್ದಿದ್ದೀರೋ ಇಲ್ಲವೋ? ದೇವರನ್ನು ಸ್ತುತಿಸುತ್ತಾ ದೇವರಿಗೆ ನಮ್ಮ ಕೆಲಸಗಳೆಲ್ಲ ಒಪ್ಪಿಸುವುದಾದರೆ, ನಿನ್ನ ಕಾರ್ಯಭಾರವೆಲ್ಲ ಯೆಹೋವನಿಗೆ ವಹಿಸಿಕೊಡು ಎಂದು ವಾಕ್ಯ ಹೇಳಿದ ಪ್ರಕಾರ ಆತನೇ ಅವುಗಳನ್ನು ನೆರವೇರಿಸುತ್ತಾರೆ. ಬನ್ನಿ ಪ್ರಿಯರೇ, ಕೆಲಸ ಯಾವಾಗಲೂ ಇರ್ತವೆ, ಸಮಸ್ಯೆಗಳು ಯಾವಾಗಲೂ ಇರ್ತವೆ. ಕರ್ತನ ಸನ್ನಿಧಿಯಲ್ಲಿ ನಾವು ಮೊರೆ ಇಟ್ಟಾಗ ಎಲ್ಲವುಗಳಿಗೂ ಪರಿಷ್ಕಾರ ದೊರಕುತ್ತವೆ. ಚಿಕ್ಕ ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಈ ದಿನ ನಾವು ಎದುರಿಸುವ ಪ್ರತಿ ಶೋಧನೆಯಲ್ಲಿಯೂ ನಾವು ಜಯ ಕಾಣುವ ಹಾಗೆ, ಪ್ರತಿ ಸೈತಾನನ ತಂತ್ರಗಳನ್ನೆಲ್ಲ ಚದುರಿಸಿಬಿಡುವ ಹಾಗೆ, ಸೈತಾನನ ಶಕ್ತಿಗಳನ್ನೆಲ್ಲ ಅಡಗಿಸಿಬಿಡುವ ಹಾಗೆ, ಆಧ್ಯಾತ್ಮಿಕವಾಗಿ ಬಲ ಹೊಂದಿಕೊಳ್ಳುವ ಹಾಗೆ ಪ್ರಾರ್ಥಿಸುವುದನ್ನು ನಮಗೆ ಕಲಿಸಿಕೊಡಿರಿ. ಉಪವಾಸ ಪ್ರಾರ್ಥನೆಯಲ್ಲಿರುವ ಶಕ್ತಿಯನ್ನು ಗುರುತಿಸಲು, ವೈಯಕ್ತಿಕವಾಗಿ ನಿಮ್ಮೊಂದಿಗೆ ಮಾತಾಡುವಂತಹ ಅನುಭವವುಳ್ಳವರಾಗಿ ಆಧ್ಯಾತ್ಮಿಕ ಬಲವನ್ನು ಹೊಂದಿಕೊಳ್ಳಲು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಈ ದಿನ ಶುಕ್ರವಾರವಲ್ಲವೋ? ಶುಕ್ರವಾರದಂದು ಅನೇಕ ಆಲಯಗಳಲ್ಲಿ, ಚೆನ್ನೈನಲ್ಲಿರುವ ನಮ್ಮ ಚರ್ಚ್ನಲ್ಲಿಯೂ ಕೂಡ ಉಪವಾಸ ಪ್ರಾರ್ಥನೆ ಇರುತ್ತೆ. ಹೀಗೆ ಅನೇಕ ಸಾರಿ ಆ ಉಪವಾಸ ಪ್ರಾರ್ಥನೆಯಲ್ಲಿ ನಾನು ಸಭೆಯ ಸಂಗತಿ ನಂತರ ಆತನ ಸನ್ನಿಧಿಯಲ್ಲಿ ವೇದಿಕೆಯ ಮೇಲೆ ನಿಂತುಕೊಂಡಾಗ, ಆತನ ಸಮ್ಮುಖದಲ್ಲಿ ಆಲಯದಲ್ಲಿ ಮೊರೆಯಿಟ್ಟಾಗ ನನ್ನನ್ನು ದೇವರು ಬಲಪಡಿಸಿದ್ದಾರೆ. ಅನೇಕ ಸಾರಿ ಅನಾರೋಗ್ಯದಿಂದ ಬಲಹೀನನಾಗಿ ಇದ್ದಾಗಿಯೂ ಆ ವೇದಿಕೆಯ ಮೇಲೆಯೇ ನಿಂತುಕೊಂಡಿರುವಾಗಲೇ ಸ್ವಸ್ಥತೆ ಹೊಂದಿ, ಆಮೇಲೆ ನನ್ನಷ್ಟರೊಳಗೆ ನೂತನ ಬಲ ಹೊಂದಿಕೊಳ್ಳುವ ಅನುಭವ ನನಗೆ ಎಷ್ಟೋ ಇವೆ. ಯೆಹೋವನಿಗಾಗಿ ನಿರೀಕ್ಷಿಸುವವರು ನೂತನ ಬಲ ಹೊಂದಿಕೊಳ್ಳುವರು. ಬಹಳಷ್ಟು ಜನ ಪ್ರಾರ್ಥನೆಯ ಶಕ್ತಿಯನ್ನೇ ಅರಿಯುತ್ತಾ ಇಲ್ಲ, ಪ್ರಾರ್ಥನೆಯಲ್ಲಿರುವ ಪ್ರಭಾವವನ್ನು ಗುರುತಿಸುತ್ತಾ ಇಲ್ಲ. ಪ್ರಾರ್ಥನೆಯ ಮೂಲಕ ಅಸಾಧ್ಯ ಕಾರ್ಯಗಳು ಸಾಧ್ಯವಾಗ್ತವೆ ಎಂಬ ಸಂಗತಿ ಗಮನಿಸುತ್ತಾ ಇಲ್ಲ. ಅದಕ್ಕಾಗಿಯೇ ನಾವು ಅನೇಕ ವಿಷಯಗಳಲ್ಲಿ ವಿಫಲರಾಗ್ತಿದ್ದೇವೆ. ವೈಯಕ್ತಿಕವಾಗಿ ದೇವರೊಂದಿಗೆ ಸಹವಾಸವುಳ್ಳವರಾಗಿರುವುದನ್ನು ಅಭ್ಯಾಸ ಮಾಡಿಕೊಳ್ಳಿರಿ. ಕನಿಷ್ಠ ವಾರಕ್ಕೆ ಒಂದು ಸಾರಿ ಆದರೂ, ಒಂದಲ್ಲ ಒಂದು ಸಮಯದಲ್ಲಿ 1 ಗಂಟೆ ಆದರೂ, ಮ್ಯಾಕ್ಸಿಮಮ್ 7 to 8 hours ಏನು ತಿನ್ನಲಾರದೆ ನೀವು ಪ್ರಾರ್ಥನೆ ಮಾಡುವುದಾದರೆ ಅದಕ್ಕೆ ಉಪವಾಸ ಪ್ರಾರ್ಥನೆ ಅನ್ನಬಹುದು. 1 ಹೊತ್ತಿನ ಉಪವಾಸ ಪ್ರಾರ್ಥನೆ ಅನ್ನಬಹುದು. ಹಾಗೆ ದೇವರೊಂದಿಗೆ ಸ್ವಲ್ಪ ಸಮಯವನ್ನು ಕಳೆಯಿರಿ. ಆಧ್ಯಾತ್ಮಿಕವಾಗಿ ಯಾವಾಗಲೂ ಫ್ರೆಶ್ ಆಗಿರ್ತೇವೆ ನಾವು. ಯಾಕೆಂದರೆ ಸೈತಾನನು ದೇವರಿಗೋಸ್ಕರ ಬದುಕಬೇಕೆಂದಿರುವವರಿಗೆ ಅನೇಕ ಆಟಂಕಗಳನ್ನು ತರುತ್ತಾನೆ, ಹೋರಾಟಗಳನ್ನು ತರ್ತಾನೆ, ಸೋಮಾರಿತನವನ್ನು ತರ್ತಾನೆ, ಡಿಸ್ಟರ್ಬೆನ್ಸಸ್ಗಳು ಬರ್ತವೆ, ಮನುಷ್ಯರ ಮೂಲಕ ಕಳವಳಗಳು ಬರ್ತವೆ. ಅವರು ಇನ್ನು ಮುಂದೆ ಸಾಗಲಾರದಂತೆ ಒಂದಲ್ಲ ಒಂದು ವಿಧದಲ್ಲಿ ನಮ್ಮನ್ನು ತಡೆಹಿಡಿಯುವ ಪ್ರಯತ್ನ ಮಾಡುತ್ತಾನೆ. ನಮ್ಮ ಮಾರ್ಗಗಳೆಲ್ಲ ಸರಳವಾಗಬೇಕಾದರೆ ನಮ್ಮ ಮುಂದೆ ಕರ್ತನು ಹೋಗಬೇಕು. ನಾವು ಮೊದಲು ದೇವರಿಗೆ ಹೇಳಿಕೊಳ್ಳಬೇಕು. ಕರ್ತನ ಚಿತ್ತದಲ್ಲಿ ನಾವು ಪ್ರಾರಂಭಿಸುವುದಾದರೆ ಅದು ಆಶೀರ್ವದಿಸಲ್ಪಡುತ್ತೆ. ಯುದ್ಧಗಳು ನಡೆಯುತ್ತಾ ಇವೆ ಅಲ್ಲವೇ? ಭಯಂಕರವಾಗಿ ಒಬ್ಬರನ್ನೊಬ್ಬರು ನಾಶ ಮಾಡಿಕೊಳ್ತಿದ್ದಾರೆ. ಬೈಬಲ್ನಲ್ಲಿ ಕೂಡ ಅರಸರುಗಳ ಪುಸ್ತಕ, 1ನೇ ಅರಸುಗಳು, 2ನೇ ಅರಸುಗಳು ಎಂದು 2 ಪುಸ್ತಕಗಳಿವೆ. ಇವೆರಡು ಪುಸ್ತಕದಲ್ಲಿ 42 ರಾಜರುಗಳನ್ನು ನೋಡ್ತೇವೆ. 1ನೇ ರಾಜನು ಸೌಲನಾದರೆ ದೇವರು ಕೋರಿಕೊಂಡ ರಾಜನು ದಾವೀದನಾಗಿರ್ತಾನೆ, ಅವನ ಮಗನಾದ ಸೊಲೊಮೋನನಾಗಿರ್ತಾನೆ. ಆನಂತರ 2 ದೇಶಗಳಾಗಿ ವಿಂಗಡವಾಗುತ್ತಾರೆ. 10 ಗೋತ್ರದವರು ಒಂದು ದೇಶ, 2 ಗೋತ್ರದವರು ಒಂದು ದೇಶ. ಯೆಹೂದ ದೇಶ, ಇಸ್ರಾಯೇಲ್ ದೇಶ ಎಂಬುದಾಗಿ 2 ದೇಶಗಳಲ್ಲಿ ಅನೇಕ ರಾಜರುಗಳು ಬರ್ತಾರೆ. ಸೊ ಒಟ್ಟು 39 + 3 ಒಟ್ಟು 42 ರಾಜರುಗಳು ಬರ್ತಾರೆ. ಆ ದಿನ ದೇವರು ಕೊಟ್ಟಿರುವಂತಹ ಆ ಅರಸುತನದಲ್ಲಿ ಅವರಿಗೆ 2 ಕೆಲಸಗಳಿದುವು. ಒಂದು, ತಮ್ಮ ಪರಿಪಾಲನೆ ನೋಡಿಕೊಳ್ಳೋದು, ಪ್ರತಿಯೊಬ್ಬರನ್ನೂ ಚೆನ್ನಾಗಿ ನೋಡಿಕೊಳ್ಳಬೇಕು. ಅಷ್ಟಕ್ಕೂ ಈ ಸರ್ಕಾರ ಅಂದ್ರೆ ಏನು? ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇರುವ ಮಿನಿಮಮ್ ನೀಡ್ಸ್ಗಳನ್ನು ಒದಗಿಸಿಕೊಡಬೇಕು. ಈ ರೋಡ್ ಆಗಿರ್ಬೋದು, ವಾಟರ್ ಆಗಿರ್ಬೋದು, ಕರೆಂಟ್ ಅಥವಾ ಎಲೆಕ್ಟ್ರಿಸಿಟಿ ಆಗಿರ್ಬೋದು, ಕನಿಷ್ಠ ಚೆನ್ನಾಗಿ ಓದಿದವರಿಗೆ ಒಂದು ಜಾಬ್ ಆಗಲಿ, ಮನೆ ಇಲ್ಲದಂಥವರಿಗೆ ಒಂದು ಮನೆಯಾಗಲಿ,
ಈ ರೀತಿ ಅಗತ್ಯವಾದವುಗಳಲ್ಲಿ ಕನಿಷ್ಠವಾದವುಗಳನ್ನು ಒದಗಿಸುವುದೇ ಸರ್ಕಾರ ಆಗಿದೆ. ರಾಜರು ಅನ್ನುವಾಗ ಅಲ್ಲಿ ಒಬ್ಬನೇ ಅಧಿಕಾರದಲ್ಲಿ ಇರ್ತಾ ಇದ್ದನು. ಆ ರಾಜನು ಚೆನ್ನಾಗಿ ಪರಿಪಾಲನೆ ಮಾಡಿದ್ದೇ ಆದರೆ ರಾಜ್ಯ ಚೆನ್ನಾಗಿರ್ತಾ ಇತ್ತು, ಸಮೃದ್ಧಿಯಾಗಿರ್ತಾ ಇತ್ತು. ಆದರೆ ಆ ರಾಜನು ಒಂದು ವೇಳೆ ದುರ್ಮಾರ್ಗಿಯಾಗಿರೋದಾದರೆ ಪ್ರಜೆಗಳ ಗತಿ ಅಧೋಗತಿಯಾಗಿರ್ತಿತ್ತು. ನೋಡಿ, ಈಗಲೂ ಕೂಡ ದೇಶ ನಾಯಕರುಗಳು ತೆಗೆದುಕೊಳ್ಳುವ ಕೆಲವು ನಿರ್ಣಯಗಳಿಂದ ಸಾಮಾನ್ಯ ಪ್ರಜೆಗಳು ಎಷ್ಟು ಸಫರ್ ಆಗ್ತಾರೆ ನೋಡಿ. ಯುದ್ಧದಲ್ಲಿ ಮನೆಯನ್ನು ಕಳ್ಕೊಳ್ತಾರೆ, ಮಕ್ಕಳನ್ನು ಕಳ್ಕೊಳ್ತಾರೆ, ಪ್ರಾಣ ಕಳ್ಕೊಳ್ತಾರೆ, ಎಷ್ಟು ನಷ್ಟ ಅನುಭವಿಸ್ತಾರೆ ನೋಡಿ. ದೇಶಗಳ ವಿರುದ್ಧ ದೇಶ ಎದ್ದೇಳುವುದು, ಒಬ್ಬರ ವಿರುದ್ಧ ಒಬ್ಬರು ಹೋರಾಡುವುದು ಏದೇನಿನ ತೋಟದಲ್ಲಿಯೇ ಪ್ರಾರಂಭವಾಯಿತು. ಕಾಯೇನ ಹೇಬೇಲ್ ಅವರೇ ಮಧ್ಯದಲ್ಲಿ ಯುದ್ಧ ಪ್ರಾರಂಭವಾಯಿತು. ಅಣ್ಣ ತಮ್ಮಂದಿಯರಿಬ್ಬರೇ ಹುಡುಕೊಂಡು ಸಾಯುತ್ತಾರೆ. ಅಣ್ಣ ತಮ್ಮಂದಿಯರಿಬ್ಬರೂ ಅಂದರೆ ಅಲ್ಲಿ ಹೇಬೇಲನೇನು ತಿರುಗಿ ಹೊಡೆಯಲಿಲ್ಲ, ಕಾಯಿನನಿಗೆ ಏನು ಸಿಟ್ಟಿಗೆ ತರಿಸಲಿಲ್ಲ. ಆದರೆ ಅಣ್ಣನಾದ ಕಯಿನನು ದ್ವೇಷವುಳ್ಳವನಾಗಿ ತನ್ನ ಸ್ವಂತ ತಮ್ಮನನ್ನೇ ಕೊಲೆ ಮಾಡುವ ಸ್ಥಿತಿಗೆ ಬಿದ್ದು ಹೋಗ್ತಾನಲ್ಲವೇ, ಅದೇ ಸೈತಾನನ ತಂತ್ರವಾಗಿದೆ. ನಮಗೆ ನಾವೇ ಹಾನಿ ಮಾಡಿಕೊಳ್ಳುವಂಥದ್ದು ಮಾತ್ರವಲ್ಲ, ನಾವು ಒಬ್ಬರಿಗೊಬ್ಬರು ಹಾನಿಕರವಾಗಿ ಬದುಕುವಂಥದ್ದು. ಸೈತಾನನು ಅಂದಿನಿಂದ ಇಂದಿನವರೆಗೂ ಬಳಸಿ ತನ್ನ ಯುಕ್ತಿ ಕುಯುಕ್ತಿಗಳನ್ನು ಬಳಸಿ ಭಿನ್ನಾಭಿಪ್ರಾಯಗಳನ್ನೇ ಹುಟ್ಟಿಸುತ್ತಿದ್ದಾನೆ. ಎಷ್ಟು ವಿಭೇದಗಳನ್ನು ಈ ದಿನ ನೋಡ್ತೇವೆ ನೋಡಿ. ಹಿಜ್ಕೀಯನು ಎಂಬ ಒಬ್ಬ ರಾಜನಿದ್ದಾನೆ. ಅವನು 20 ವರ್ಷ ವಯಸ್ಸಿನಲ್ಲಿಯೇ ರಾಜನಾದಾಗ ಎಲ್ಲರಂತೆ ಇರದೆ ದೇವರ ಆಲಯವನ್ನು ಸರಿಪಡಿಸಿ, ದೇವರ ಆಲಯದ ಕಾರ್ಯಕ್ರಮಗಳೆಲ್ಲ ಕ್ರಮಪಡಿಸಿ, ಅವನು ಕೂಡ ಜನರೊಂದಿಗೆ ಆಲಯದೊಳಗೆ ಹೋಗಿ ಪ್ರಾರ್ಥನೆ ಮಾಡಿದ. ಅವನ ತಾಯಿ ವಿಶ್ವಾಸಿಯಾದ ವ್ಯಕ್ತಿಯಾಗಿದ್ದಳು. ಅವನಿಗೆ ಒಂದು ದಿನ ಸುತ್ತಲೂ ಇರುವ ಶತ್ರು ರಾಜರೆಲ್ಲರೂ ದೇವರ ವಿಷಯದಲ್ಲಿ ವಿರೋಧಿಗಳಾಗಿರುವವರು ಅವನ ವಿರುದ್ಧವಾಗಿ ಯುದ್ಧಕ್ಕಾಗಿ ಬಂದಾಗ, ಅನೇಕ ರಾಜರು, ಭಯಂಕರವಾದ ಬಲಿಷ್ಠರಾದ ರಾಜರು ಒಂದೇ ಮನಸ್ಸುಳ್ಳವರಾಗಿ ದಾಳಿ ಮಾಡಲು ಬಂದಾಗ, ಅವರ ಸೈನ್ಯಕ್ಕಿಂತಲೂ ಅವರಿಗಿರುವಷ್ಟು ಬಲಕ್ಕಿಂತಲೂ ತನ್ನ ಬಲ ಕಡಿಮೆಯಾಗಿದೆ ಎಂದು ಗ್ರಹಿಸಿಕೊಂಡಾಗ, ಇವರನ್ನು ನಾವು ಜಯಿಸಲು ಹೇಗೆ ಸಾಧ್ಯವಾಗ್ತದೆ, ಬಹುಶಃ ಎಲ್ಲಿ ಇವರು ನಮಗೆ ನಾಶ ಮಾಡಿ ಬಿಡುತ್ತಾರೇನೋ ಎನ್ನುವಂತಹ ಒಂದು ಸಂಕಟದಲ್ಲಿದ್ದಾಗ, ಒಂದು ಎಚ್ಚರಿಕೆಯೊಂದಿಗೆ ಆ ರಾಜರುಗಳು ಕಳಿಸಿದ ಪತ್ರವನ್ನು, ಇದು ಚಿಕ್ಕ ಧ್ಯಾನವಲ್ಲವೋ, ಡೀಟೇಲ್ಸ್ ಕೊಡ್ಲಿಕ್ಕಾಗೋದಿಲ್ಲ, ಆದರೆ ಕೆಲವೊಂದು ಪಾಯಿಂಟ್ಸ್ ಗ್ರಹಿಸಿಕೊಳ್ಳುವುದಾದ್ರೆ ಅನ್ವಯಿಸಿಕೊಳ್ಳಲು ಚೆನ್ನಾಗಿರುತ್ತೆ. ಕೆಲವರು ನಮಗೆ ಬೆದರಿಕೆಯ ಪತ್ರಗಳು ಬರೆಯುತ್ತಾರೆ. ಕೆಲವೊಂದು ಸಾರಿ ನಮ್ಮ ಕಾಲದಲ್ಲಿ ಒಂದು ಪತ್ರ ಬರೆದು ನಿಮ್ಮನ್ನು ಕೊಂದಾಕುತ್ತೇವೆ ಎಂಬುದಾಗಿ ಬೆದರಿಸುತ್ತಾ ಇದ್ರು, ಇಲ್ಲವಾದ್ರೆ ಹೆದರಿಸುತ್ತಾ ಇದ್ರು. ಈ ಕಾಲದಲ್ಲಿ ಫೇಕ್ ಫೋನ್ ಕಾಲ್ಸ್ ಬರ್ತಾ ಇವೆ, ಫೇಕ್ ವಾಟ್ಸಪ್ ಮೆಸೇಜ್ಗಳು ಬರ್ತಿವೆ. ಫೇಕ್ ಬೇಡ ಬಿಡಿ, ನಿಜವೇ ಅಂದ್ಕೊಳ್ಳಿ. ಡಾಕ್ಟರ್ ರಿಪೋರ್ಟ್ಸ್ ಬರ್ತಿವೆ, ಎಲ್ಲ ತಾರುಮಾರಾಗಿವೆ, ಭಯಂಕರವಾಗಿದೆ ನಿಮ್ಮ ರಿಪೋರ್ಟ್ಸ್. ನೀವು ಬದುಕಲ್ಲ, ಸಾಯುತ್ತೀರಿ, ನಿಮ್ಮ ಕ್ಯಾನ್ಸರ್ 4th ಸ್ಟೇಜ್ನಲ್ಲಿದೆ ಅನ್ನುತ್ತಾರೆ. ನಿಮ್ಮ ಬ್ರೇನ್ ಒಳಗೆ ಪ್ರಾಬ್ಲಮ್ ಇದೆ ಅನ್ನುತ್ತಾರೆ, ನಿಮ್ಮ ಹಾರ್ಟ್ ಒಳಗೆ ಪ್ರಾಬ್ಲಮ್ ಇದೆ ಅನ್ನುತ್ತಾರೆ, ಮಗುವಿಗೆ ಹಾರ್ಟ್ನಲ್ಲಿ ಹೋಲ್ಸ್ ಇವೆ ಅನ್ನುತ್ತಾರೆ. ಇಂತಹ ರಿಪೋರ್ಟ್ಸ್ಗಳನ್ನು ನಾವು ನೋಡಿದಾಗ ನಾವು ಡಿಸ್ಕರೇಜ್ ಆಗಿ ಬಿಡುತ್ತೇವೆ, ಕುಗ್ಗಿ ಹೋಗ್ತೇವೆ, ಭಯಪಡುತ್ತೇವೆ. ಸಾಲ ತೆಗೆದುಕೊಂಡವರು ಕಳಿಸುವ ನೋಟಿಸ್ಗಳು, ಇನ್ಕಮ್ ಟ್ಯಾಕ್ಸ್ ಅವರು ಕಳಿಸುವ ನೋಟಿಸ್ಗಳು, ಅನ್ಯಾಯವಾಗಿ ತಪ್ಪಾದ ರೀತಿಯಲ್ಲಿ ಹೊರಿಸಿದಂತಹ ಅಪರಾಧಗಳು, ಎಕ್ಸ್ಪೆಕ್ಟ್ ಮಾಡಲಾರದ ರೀತಿಯಲ್ಲಿ ರಿಸಲ್ಟ್ಸ್ ಬರೋದು. ಈಗ ನೋಡಿ, ನಮ್ಮ ಮಕ್ಕಳೆಲ್ಲ ಎಷ್ಟೋ ಆಸಕ್ತಿಯಿಂದ ಪರೀಕ್ಷೆ ಬರೆದಿದ್ದಾರೆ, ಪಾಸ್ ಆಗಬೇಕೆಂದು ಬರೆದಿದ್ದಾರೆ. ಇತ್ತೀಚೆಗೆ 10th ಕ್ಲಾಸಿನ ರಿಸಲ್ಟ್ಸ್ಗಳು ಬಂದಿವೆ. ಬಹಳಷ್ಟು ಜನ ನಾವು ಒಳ್ಳೆ ಮಾರ್ಕ್ಸ್ಗಳೊಂದಿಗೆ ನಾವು ಪಾಸ್ ಆಗಿದ್ದೇವೆಂದು ತಿಳಿಯಪಡಿಸಿದ್ದಾರೆ. ಆದರೆ ಎಷ್ಟೋ ಜನ ಫೇಲ್ ಆಗಿರ್ತಾರೆ, ಎಷ್ಟೋ ಜನ ಪಾಸ್ ಆಗ್ತೇವೆ ಅಂದುಕೊಂಡು ಫೇಲ್ ಆಗಿರುತ್ತಾರೆ. ಅವರು ಎಷ್ಟು ನಿರುತ್ಸಾಹ ಪಟ್ಟಿರ್ತಾರೆ ಯೋಚಿಸಿ. ಎಷ್ಟೋ ಸಾರಿ ನಮ್ಮ ವಿಷಯದಲ್ಲಿ ಬಂದಿರುವ ರಿಪೋರ್ಟ್ಸ್ಗಳನ್ನು ನೋಡಿ ಕುಗ್ಗಿ ಹೋಗುತ್ತೇವೆ. ಈ ಹಿಜ್ಕೀಯನಿಗೆ ಆ ಪತ್ರ ಸಿಕ್ಕಿದಾಗ ಅವನೇನ್ ಮಾಡುತ್ತಾನೆ ಗೊತ್ತಾ? ಸತ್ಯವೇದದಲ್ಲಿ 2ನೇ ಅರಸುಗಳು 19ನೇ ಅಧ್ಯಾಯದ 14ನೇ ವಚನ ಹೇಳುತ್ತೆ, ಹಿಜ್ಕೀಯನು ಆ ದೂತರು ತಂದ ಪತ್ರವನ್ನು ತೆಗೆದುಕೊಂಡು ಓದಿದ ನಂತರ ಯೆಹೋವನ ಆಲಯಕ್ಕೆ ಹೋಗಿ ಅದನ್ನು ಯೆಹೋವನ ಮುಂದೆ ತೆರೆದಿಟ್ಟು ಓದಿ ಯೆಹೋವನ ಸನ್ನಿಧಿಯಲ್ಲಿ ಹೀಗೆಂದು ಪ್ರಾರ್ಥಿಸಿದನು. ಒಂದು ಪತ್ರ, ಬೆದರಿಸುವಂತಹ ಒಂದು ಪತ್ರ ಬಂದಾಗ, ನೀನು ನಂಬಿದ ದೇವರು ನಿನ್ನನ್ನು ಬಿಡಿಸುತ್ತಾರೋ, ನಾವು ನಿನ್ನನ್ನು ನಾಶ ಮಾಡುತ್ತೇವೆ, ಹೀಗೆ ಅದು ಇದು ಡಾಮ್ ಡೂಮ್ ಎಂದು ಜಂಬ ಕೊಚ್ಚಿಕೊಳ್ಳುತ್ತಿರುವಾಗ, ಬೆದರಿಸುವ ಪತ್ರ ಬಂದಾಗ ಅದನ್ನು ನೋಡಿ ಬೆದರಿಕೊಳ್ಳಲಿಲ್ಲ ಏನೋ,
ಹೇಸ್ಟಿಯಾಗಿ ಅವಸರದಿಂದ ನಿರ್ಣಯ ತೆಗೆದುಕೊಂಡು ಯುದ್ಧಕ್ಕೆ ಹೋಗಲಿಲ್ಲ. ನೋಡಿ, ಬೇರೆಯವರು ಬಾಂಬ್ ಹಾಕಿದ್ರೆ ಇವರು ಕೂಡ ಮಿಸೈಲ್ಸ್ಗಳನ್ನು ಕಳಿಸಲು ತಯಾರಾಗ್ತಾರೆ. ಒಬ್ಬರಿಗೊಬ್ಬರು ಹಾನಿ ಮಾಡಿಕೊಳ್ಳುವುದರಲ್ಲಿಯೇ ಇವರು ನಿಪುಣರಾಗ್ತಿದ್ದಾರೆ. ಆದರೆ ಹಿಜ್ಕೀಯ ಹೇಳ್ತಾನೆ, ನನ್ನ ಬಲ ಎಷ್ಟು, ನನ್ನ ಶಕ್ತಿ ಎಷ್ಟು, ನಾನು ಹೋರಾಡಲು ಸಾಧ್ಯವೋ, ನನ್ನಿಂದ ಸಾಧ್ಯವಿಲ್ಲ. ಇದು ದೇವರ ಸಹಾಯದಿಂದ ಮಾತ್ರ ಸಾಧ್ಯ ಆಗುತ್ತೆ ಎಂದು ಯೋಚಿಸಿ ಆ ಪತ್ರವನ್ನು ತೆಗೆದುಕೊಂಡು ಹೋಗ್ತಾನೆ. ದೇವರ ಆಲಯದೊಳಕ್ಕೆ ಹೋಗಿ, ದೇವರ ಆಲಯಕ್ಕೆ ಸಮಸ್ಯೆ ಬಂದಾಗ ನೀವು ಕೂಡ ಹೋಗುತ್ತೀರಾ? ದೇವರ ಆಲಯದಲ್ಲಿ ನಿಮಗೆ ಎದುರಾದ ಗಂಡಾಂತರ ಸಮಸ್ಯೆ ತೀರಬೇಕೆಂದು ಪ್ರಾರ್ಥಿಸುತ್ತೀರಾ? ದೇವರ ಆಲಯದೊಳಗೆ ಹೋಗಿ ದೇವರೇ ನಮಗೆ ಮಕ್ಕಳನ್ನು ಕೊಡಿರಿ ಎಂಬುದಾಗಿ ಬೇಡಿಕೊಳ್ತೀರಾ? ದೇವರ ಮಕ್ಕಳೊಂದಿಗೆ ಸೇರಿ ದೇವರ ಸನ್ನಿಧಿಯಲ್ಲಿ ದೇಶಕ್ಕೋಸ್ಕರ ವಿಜ್ಞಾಪನೆ ಮಾಡುವಂತಹ ಭಾರ ನಿಮಗಿದೆಯಾ? ಯಾಕೆ ಮಾಡಬೇಕು? ಆಲಯದಲ್ಲಿ ಉಪವಾಸ ಪ್ರಾರ್ಥನೆ ಯಾಕೆ ಮಾಡಬೇಕು? ವಿಶ್ವಾಸಿಗಳೆಲ್ಲ ಒಂದೇ ಮನಸ್ಸಿನಿಂದ ಒಂದೇ ಹೃದಯದೊಂದಿಗೆ ದೇವರಿಗೆ ಮೊರೆಯಿಟ್ಟಾಗ ನರಕದ ಅಸ್ಥಿವಾರಗಳೆಲ್ಲ ಕದಲುತ್ತವೆ. ಸೈತಾನನ ಯೋಚನೆಗಳು, ಯುಕ್ತಿಗಳು, ಕುಯುಕ್ತಿಗಳು ಚದರಿ ಹೋಗ್ತವೆ. ಪವಿತ್ರಾತ್ಮನ ಕಾರ್ಯಗಳು ನಡೆಯುತ್ತವೆ. ನಮ್ಮ ಕಣ್ಣಿಗೆ ಕಾಣದೇ ಇರುವಂತಹ ಆಕಾಶ ಮಂಡಲದ ದುರಾತ್ಮ ಸೇನೆಗಳು ದೇವರಿಗೆ ವಿರುದ್ಧವಾಗಿ, ದೇವ ಪ್ರಜೆಗಳಿಗೆ ವಿರುದ್ಧವಾಗಿ, ದೇವರ ಕಾರ್ಯಗಳಿಗೆ ವಿರುದ್ಧವಾಗಿ 24/7 ಅವು ಕೆಲಸ ಮಾಡುತ್ತಲೇ ಇವೆ. ಪ್ರಿಯರೇ, ದೇವರ ಮಕ್ಕಳಾದ ನಾವಾದರೂ ನಿದ್ರೆ ಮಾಡ್ತಿದ್ದೇವೆ, ನಿರ್ಲಕ್ಷ್ಯತನ ತೋರಿಸ್ತಿದ್ದೇವೆ. ದೇವರ ಸನ್ನಿಧಿಯಲ್ಲಿ ದೇವರಿಗೆ ಮೊರೆ ಇಡ್ತಾ ಇಲ್ಲ. ಹಿಜ್ಕೀಯ ದೇವರ ಆಲಯದೊಳಗೆ ಹೋಗಿ ಆ ಪತ್ರವನ್ನು ತೆರೆದು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸ್ತಿದ್ದಾನೆ. ನಿಮಗೆಷ್ಟು ಸಾಲ ಇವೆ ಎಂದು ನಿಮಗೆ ಲೆಕ್ಕವೇ ಇಲ್ಲವೋ? ಮುಳುಗಿ ಹೋಗುವವರೆಗೂ ಲೆಕ್ಕಿಸ್ಲಿಕ್ಕಾಗುವುದಿಲ್ಲವೋ? ಇಷ್ಟು ಸಾಲ ಇದೆ, ಯಾವಾಗ ತೀರಿಸ್ಲಿಕ್ಕಾಗತ್ತೆ? ಇದು ಅಸಾಧ್ಯ. ಕೆಲವರು ಬುದ್ಧಿ ಇಲ್ಲದವರಂತೆ ಸಾಲ ಮಾಡ್ತಾರೆ. ಮತ್ತೆ ಕೆಲವರು ತಾವು ಎದುರಿಸಿರುವ ವಿಪತ್ತಿನ ಮೇರೆಗೋ, ಈ ದಿನಮಾನಗಳಲ್ಲಿ ನೋಡಿರಿ, ಒಂದು ಹಾಸ್ಪಿಟಲ್ನಲ್ಲಿ ಒಂದು ಸರ್ಜರಿ ನಡೆದ್ರೆ ಸಾಲಕ್ಕೆ ಗುರಿಯಾಗ್ತಾರೆ. ಒಂದು ಪ್ರವಾಹ ಬಂದು ರೈತರ ಹೊಲಗಳೆಲ್ಲ ಮುಳುಗಿ ಹೋದ್ರೆ ಅವರು ಸಾಲ ತಂದು ಬಿತ್ತಿರುವ ಬೀಜ ಬೆಳೆಯೆಲ್ಲ ಹಾಳಾಗ್ತದಲ್ಲವೇ? ಬರಬೇಕಾದ ಆಯ ಬರದಿದ್ದರೆ ಏನಾಗ್ತಾರೆ? ಮತ್ತಷ್ಟು ಹೆಚ್ಚು ಸಾಲಕ್ಕೆ ಗುರಿಯಾಗ್ತಾರೆ. ಒಂದು ಕ್ಯಾನ್ಸರ್ನಂತಹ ರೋಗ ಬರುವುದಾದರೆ ಅದರ ಟ್ರೀಟ್ಮೆಂಟ್ಗೋಸ್ಕರ ಕಾರು, ಮನೆ, ತಮ್ಮ ಹೊಲಗಳನ್ನು ಕೂಡ ಮಾರಿಕೊಳ್ಳುವಂಥವರನ್ನು ನಾನು ನೋಡಿದ್ದೇನೆ. ಅಂತಹ ಸಾಲದಲ್ಲಿರುವಾಗ ಯಾವ ಮನುಷ್ಯನು ಸಹಾಯ ಮಾಡಬಲ್ಲನು? ಒಂದು ಕಡೆ ಸಾಲ ಮಾಡಿ ಇನ್ನೊಂದು ಸಾಲ ತೀರಿಸಿದ್ರೆ ಅದು ಹೇಗೆ ಸರಿ ಹೋಗಲು ಸಾಧ್ಯ? ಅಂತಹ ಸಮಯದಲ್ಲಿ ನಿಮ್ಮ ಸಾಲದ ಪಟ್ಟಿ ದೇವರ ಮುಂದೆ ಇಡೀರಿ. ಅದ್ಭುತ ನೋಡುತ್ತೀರಿ ಪ್ರಿಯರೇ, ಅದು ಹೇಗೆ ಸಾಧ್ಯ ಅನ್ನಬೇಡಿರಿ. ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿ ನೋಡಿರಿ. ಅಂಧಕಾರದಲ್ಲಿರುವ ಧನನಿಧಿಯನ್ನೆಲ್ಲ ದೇವರು ಒದಗಿಸಿಕೊಡ್ತಾರೆ. ಅನ್ಎಕ್ಸ್ಪೆಕ್ಟೆಡ್, ಅಪೇಕ್ಷಿಸಲಾರದ ಪರಿಸ್ಥಿತಿಗಳ ಮೂಲಕ, ಅಪೇಕ್ಷಿಸಲಾರದ ವ್ಯಕ್ತಿಗಳ ಮೂಲಕ ದೇವರು ನಿಮಗೆ ತನ್ನ ಸಹಾಯ ಕಳಿಸುತ್ತಾರೆ. ಮತ್ತೊಂದು ರೀತಿಯಲ್ಲಿ ತನ್ನ ಅದ್ಭುತ ಮಾಡ್ತಾರೆ. ಅದ್ಭುತಗಳಿಂದ ತುಂಬಿಕೊಂಡದಾಗಿದೆ ಈ ಪರಿಶುದ್ಧ ಸತ್ಯವೇದ. ನಿಮ್ಮ ಮೆಡಿಕಲ್ ರಿಪೋರ್ಟ್ ಅನ್ನು ದೇವರ ಮುಂದೆ ಇಟ್ಟು ಪ್ರಾರ್ಥನೆ ಮಾಡಿರಿ, ನಂಬಿಕೆ ಇಡೀರಿ. ಆತನಿಗೆ ಉಂಟಾದ ಬಾಸುಂಡೆಗಳಿಂದ ನನಗೆ ಸ್ವಸ್ಥತೆ ಉಂಟಾಯಿತು. ಆತನು ಸುರಿಸಿದ ರಕ್ತದ ಮುಖಾಂತರ ನನ್ನ ರಕ್ತವು ಶುದ್ಧೀಕರಿಸಲ್ಪಡುತ್ತದೆ ಎಂಬ ನಂಬಿಕೆಯಿಂದ ಪ್ರಾರ್ಥಿಸಿ ನೋಡಿ. ಹೋಗಿರಿ, ಮತ್ತೊಂದು ಸಾರಿ ಹೋಗಿ ನಿಮ್ಮ ಮೆಡಿಕಲ್ ಟೆಸ್ಟ್ಗಳನ್ನು ಮಾಡಿಕೊಡ್ರಿ. ಎಲ್ಲವೂ ನಾರ್ಮಲ್ ಆಗಿರುವಂಥದ್ದನ್ನು, ಡಾಕ್ಟರ್ಗಳು ಕೂಡ ಆಶ್ಚರ್ಯಪಡುವಂತಹ ಸ್ವಸ್ಥತೆ ಉಂಟಾಗುವಂಥದ್ದು ಎಷ್ಟೋ ಜನ ಈ ದಿನ ಸಾಕ್ಷಿ ಕೊಡ್ತಿದ್ದಾರೆ. ದೇವರ ಮುಂದೆ ಇಟ್ಟಿರುವ ಯಾವುದೊಂದು ಕೂಡ ಐ ಕಾನ್ ಡೂ ಇಟ್, ನಾನು ಮಾಡಲಾರೆ ಅಯ್ಯ, ಸಾರಿ ಎಂದು ಹೇಳುವಾತನು ಮಾತ್ರ ದೇವರಲ್ಲ. ನಿಮ್ಮಷ್ಟಕ್ಕೆ ನೀವು ಹ್ಯಾಂಡಲ್ ಮಾಡ್ಲಿಕ್ಕಾಗಲ್ಲ. ಅನೇಕ ಸಾರಿ ನೀವೇ ಸರಿಪಡಿಸಿಕೊಳ್ಳಲಿಕ್ಕಾಗಲ್ಲ. ನಿಮ್ಮ ಕುಟುಂಬ ನೀವು ಕಟ್ಟಿಕೊಳ್ಳಲಿಕ್ಕಾಗಲ್ಲ. ಗಂಡನಿಗೆ ನೀವು ಮಾರ್ಪಡಿಸಿಕೊಳ್ಳಲಾಗಲ್ಲ. ನಿಮ್ಮನ್ನು ನೀವು ಸರಿಪಡಿಸಿಕೊಳ್ಳಲಾಗಲ್ಲ. ನಿಮ್ಮ ಮಕ್ಕಳಿಗೆ ಇಂಥ ಭಯಂಕರ ದಿನಮಾನಗಳಲ್ಲಿ ದೇವರ ಭಯಲ್ಲಿ ಬೆಳೆಸಲಿಕ್ಕಾಗಲ್ಲ. ಆದರೆ ನಿಮ್ಮ ಮಕ್ಕಳನ್ನು ದೇವರ ಮುಂದೆ ಇಡೀರಿ. ಇವರು ನೀವು ಕೊಟ್ಟ ಮಕ್ಕಳು, ಈ ಮಕ್ಕಳನ್ನು ನೀವೇ ಕಾಪಾಡಿರಿ. ಈ ಮಕ್ಕಳು ಹೊರಗೆ ಹೋಗುವಾಗ ಇವರ ಸುತ್ತಲೂ ಬೇಲಿ ದಯಪಾಲಿಸಿರಿ. ನನ್ನ ಕುಟುಂಬವನ್ನು ಕಟ್ಟಿರಿ ಎಂದು ಹೀಗೆ ಆತನ ಸನ್ನಿಧಿಯಲ್ಲಿ ಇಟ್ಟು ಪ್ರಾರ್ಥನೆ ಮಾಡಿರಿ. ಅದ್ಭುತ ಕಾರ್ಯಗಳು ನಡೆಯುತ್ತವೆ. ನಿಜವಾಗ್ಲೂ ಅದ್ಭುತ ನಡೆಯುತ್ತೆ ಪ್ರಿಯರೇ. ಅದಕ್ಕೆ ಉಪವಾಸ ಪ್ರಾರ್ಥನೆ ಅಲಕ್ಷ್ಯ ಮಾಡಬೇಡಿ. ನಿಮ್ಮ ಸಭೆಗಳಲ್ಲಿ ನಡೆಯುವ ಉಪವಾಸ ಪ್ರಾರ್ಥನೆಗೆ ಹೋಗಿರಿ. ಕುಟುಂಬವಾಗಿ ನೀವು ನಿಮಗೆ ಸಾಧ್ಯವಾದಷ್ಟು ಸಾರಿಯಲ್ಲ ಉಪವಾಸವಿದ್ದು ಪ್ರಾರ್ಥನೆ ಮಾಡಿರಿ. ಒಬ್ಬಂಟಿಗರಾಗಿ ಉಪವಾಸವಿದ್ದು ದೇವರಿಗೆ ಪ್ರಾರ್ಥಿಸಿರಿ. ಯೇಸು ಕ್ರಿಸ್ತನು 40 ಹಗಲು 40 ರಾತ್ರಿ ಉಪವಾಸವಿದ್ದು ಪ್ರಾರ್ಥಿಸಿದರೆಂದು ಬೈಬಲ್ನಲ್ಲಿದೆ.
ಅನೇಕ ಸಾರಿ ಆತನು ರಾತ್ರಿಯೆಲ್ಲ ಪ್ರಾರ್ಥನೆಯಲ್ಲಿ ಕಳೆದನಂತೆ. ಅಸಾಧ್ಯ ಕಾರ್ಯಗಳು ಸಾಧ್ಯವಾಗಬೇಕಾದರೆ ಅದು ಪ್ರಾರ್ಥನೆಯಿಂದಲೂ ಉಪವಾಸ ಪ್ರಾರ್ಥನೆಯಿಂದಲೂ ಮಾತ್ರವೇ ಸಾಧ್ಯ. ಅದಕ್ಕೆ ಈ ದಿನ ನಿಮ್ಮ ಸಭೆಯಲ್ಲಿ ನಡೆಯುವ ಉಪವಾಸ ಪ್ರಾರ್ಥನೆಗೆ ನೀವು ತಪ್ಪದೆ ಹೋಗಿರಿ. ಸಹಜವಾಗಿ 7 ಗಂಟೆಯಿಂದ ಉಪವಾಸ ಪ್ರಾರ್ಥನೆ ಇದ್ದೇ ಇರುತ್ತೆ. ನಿಮ್ಮ ಸಭೆಯಲ್ಲಿರುವ ಜೊತೆ ದೇವ ಜನರೊಂದಿಗೆ ಸೇರಿ ತಪ್ಪದೆ ಪ್ರಾರ್ಥಿಸಿರಿ. ದೇವರಿಂದ ಅದ್ಭುತ ಕಾರ್ಯವನ್ನು ನೀವು ನೋಡುವವರಾಗಿರ್ತೀರಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಮ್ಮ ಸಮಸ್ಯೆಗಳಿಗೆ ನಮ್ಮ ಹತ್ತಿರ ಉತ್ತರ ಇಲ್ಲ, ಆದರೆ ನಿಮ್ಮ ಸನ್ನಿಧಿಗೆ ತರುವಾಗ ನೀವು ಸರಿಪಡಿಸುವ ದೇವರಾಗಿದ್ದೀರಿ. ಹಾಳಾದದ್ದನ್ನು ಸರಿಪಡಿಸುವ ದೇವರಾಗಿದ್ದೀರಿ. ಕೆಟ್ಟು ಹೋಗಿರುವುದನ್ನು ಸರಿಪಡಿಸುವ ದೇವರಾಗಿದ್ದೀರಿ. ಅಸಾಧ್ಯವಾದವುಗಳನ್ನು ಸಾಧ್ಯಗೊಳಿಸುವ ದೇವರಾಗಿದ್ದೀರಿ. ಸ್ವಸ್ಥತೆ ಕೊಡುವ ದೇವರಾಗಿದ್ದೀರಿ. ನಮ್ಮ ಪ್ರತಿ ಅವಶ್ಯಕತೆ ತೀರಿಸುವ ದೇವರಾಗಿದ್ದೀರಿ. ಮನುಷ್ಯರ ಹೃದಯಗಳನ್ನು ಮಾರ್ಪಡಿಸುವ ದೇವರಾಗಿದ್ದೀರಿ. ನಂಬಿಕೆಯಿಂದ ಪ್ರಾರ್ಥಿಸುವುದಕ್ಕಾಗಿ ನಮ್ಮ ಜೀವಿತವನ್ನು ಕಾಡಿಸಿ ಪೀಡಿಸುತ್ತಿರುವ ಕೇಡಿನಿಂದಲೂ ಕೊರತೆಯಿಂದಲೂ ನಾವೆದುರಿಸುತ್ತಿರುವ ಭಯಗಳಿಂದಲೂ ಬೆದರಿಕೆಗಳಿಂದಲೂ ನಾವು ಬಿಡುಗಡೆ ಹೊಂದುವ ಹಾಗೆ ನಿಮ್ಮ ಸನ್ನಿಧಿಯಲ್ಲಿ ನಮ್ಮ ಸಮಸ್ಯೆಗಳನ್ನೆಲ್ಲ ತೆರೆದಿಟ್ಟು ಪ್ರಾರ್ಥಿಸಿಕೊಳ್ಳುವ ಹಾಗೆ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವ ಕ್ರಿಸ್ತನ ಕೃಪೆಯೂ ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ, ಇತರ ದೇಶದಿಂದ ನೀವು ವೀಕ್ಷಿಸುವುದಾದರೆ ಕೊಡಲ್ಪಟ್ಟಂತಹ ಇದೇ ನಂಬರಿಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿರಿ. ನಿಮ್ಮ ಪಕ್ಷದಲ್ಲಿ ನಾವು ಪ್ರಾರ್ಥಿಸುತ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ. ದೇವರು ಅದ್ಭುತ ಕಾರ್ಯ ಮಾಡೇ ಮಾಡುತ್ತಾರೆ. ಡಾಕ್ಟರ್ ಜೈಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ನಿಮ್ಮ ಹೆಸರು ಕಾಮೆಂಟ್ ಸೆಕ್ಷನ್ನಲ್ಲಿ ಟೈಪ್ ಮಾಡುವುದನ್ನು ಮರೆಯಬೇಡಿ. ಹೀಗೆ ಪ್ರತಿದಿನ ಅನುದಿನದ ಧ್ಯಾನ ನಿಮಗೋಸ್ಕರ ಈ ಯೂಟ್ಯೂಬ್ನಲ್ಲಿ ಪ್ರಸಾರ ಮಾಡ್ತಿದ್ದೇವಲ್ಲವೇ? ಎಷ್ಟೋ ದಿನಗಳಿಂದ ಇದನ್ನು ಮುಂದುವರಿಸ್ತಿದ್ದೇವೆ. ನೀವು ಈ ಕಾರ್ಯಕ್ರಮ ವೀಕ್ಷಿಸುವುದರಿಂದ ಹೇಗೆ ಬಲಗೊಳ್ಳುತ್ತಿದ್ದೀರಿ ಎಂದು ತಿಳಿಯಪಡಿಸಿರಿ. ಪ್ರತಿದಿನ ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತ್ಯೇಕವಾಗಿ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸಿ ನಿಮಗಾಗಿ ಸಂದೇಶಗಳನ್ನು ಸಿದ್ಧ ಮಾಡಿ ಸಾರುವುದು ಎಷ್ಟೋ ಭಾರಕರವಾಗಿರೋದ್ರಿಂದ ನಿಮಗೆ ಇವು ಮೇಲುಕರವಾಗಿರೋದಾದರೆ ಮುಂದುವರಿಸಲು ಇಚ್ಛಿಸುತ್ತಿದ್ದೇವೆ. ಹಾಗಾಗಿ ನಿಮ್ಮೆಲ್ಲರ ಬಳಿಯಿಂದ ಫೀಡ್ಬ್ಯಾಕ್, ನಿಮ್ಮ ಬಳಿಯಿಂದ ಒಂದು ಪ್ರೈಸ್ ರಿಪೋರ್ಟ್ಸ್ ಕಳಿಸುವುದಾದರೆ ನಾವು ಎಷ್ಟೋ ಪ್ರೋತ್ಸಾಹಕರವಾಗಿ ಸೇವೆ ಮುಂದುವರಿಸುವುದಕ್ಕೆ ನೀವು ಸಹಕರಿಸಿದವರಾಗಿರ್ತೀರಿ. ಕರ್ತನ ಚಿತ್ತವಿರುವುದಾದರೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ನಾಳೆ ಮತ್ತೆ ಭೇಟಿಯಾಗೋಣ. ಈ ದಿನ ಉಪವಾಸ ಪ್ರಾರ್ಥನೆ ಅಲ್ಲವೋ? ಎಲ್ಲರೂ ಸೇರಿ ಐಕ್ಯದಿಂದ ಪ್ರಾರ್ಥಿಸೋಣ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.